ಯಾರಿದ್ದೀರಾ ಅಲ್ಲಿ? ಹಲೋ ಅಮ್ಮ. ಹೇಳಮ್ಮ. ಹೌದಾ? ಸರಿ ಸರಿ ಆಯ್ತಮ್ಮ. ಸ್ನೇಹಿತರೆ ನಡೀರಿ, ಅಮ್ಮ ಕರೀತಾ ಇದ್ದಾರೆ. ಚಾಯಿ ನಾಷ್ಟೆಲ್ಲ ರೆಡಿ ಇದೆಯಂತೆ. ಮಗು, ಇವತ್ತು ನಮ್ಮ ಅಮ್ಮನಿಂದ ನೀನು ಬಚಾವಾಗಿದ್ಯಾ. ಮುಂದಿನ ಸಲ ನನ್ನ ಹತ್ರ ಏನಾದ್ರು ಸಿಗಾಕೊಂಡ್ರೆ ಅಮ್ಮ ಅಪ್ಪ ಯಾರು ಬರೋದಿಲ್ಲ ಕಾಪಾಡೋದಕ್ಕೆ. ಅಯ್ಯೋ, ಪರವಾಗಿಲ್ಲ. ಅಮ್ಮನ್ ರೀಸನ್ ಇಟ್ಕೊಂಡು ಎಲ್ಲರೂ ಓಡ್ ಹೋದ್ರು. ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವೆಲ್ಲ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಬಾಸ್ ಬಾಸ್, ನೀವೇ ಹೇಳಿದ್ರಲ್ಲ ಅಮ್ಮ ಚಾ ಮತ್ತೆ ತಿಂಡಿ ಮಾಡಿದಾರೆ ಅಂತ, ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಎಷ್ಟು ಒಳ್ಳೆ ಮಾತು ಹೇಳಿದ್ರಿ ಬಾಸ್. ಈ ರಾತ್ರಿಯಲ್ಲಿ ಚಾ ತಿಂಡಿ ಕೊಡ್ತಾರೆ. ಅಯ್ಯೋ ದಡ್ಡ, ಆ ಮಗು ಹತ್ರ ಒದೆ ತಿಂದಿ ನನಗೆ ಅಮ್ಮನ ನೆನಪಾಗೋಯ್ತು. ಅದಕ್ಕೆ ಅಮ್ಮನಿಗೆ ಫೋನ್ ಮಾಡೋ ತರ ನಾಟಕ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದು ನಾವು. ಸಾರಿ ಬಾಸ್, ನಮ್ಗೆ ಗೊತ್ತಾಗ್ಲಿಲ್ಲ ಬಾಸ್. ನಾನು ಅವನನ್ನ ಬಿಡೋದಿಲ್ಲ. ಎಂತ ಚೆನ್ನಾಗಿ ಪ್ಲಾನ್ ಮಾಡಿದೆ, ಎಲ್ಲ ಹಾಳು ಮಾಡ್ಬಿಟ್ಟ. ನಾನು ಅವನಿಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ಅಂತಂದ್ರೆ ಜೀವನ ಪರ್ಯಂತ ನೆನ್ಪಿಟ್ಕೋಬೇಕು. ಮೆಣಸಿನ್ಕಾಯಿ ತಿಮ್ಮಣ್ಣನ ಹತ್ರ ಇಟ್ಕೋತಾನ ಅವನು. ನಾನು ಅವನಿಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ಅಂತಂದ್ರೆ ಮೆಣಸಿನ್ಕಾಯಿನ ಹೆಂಗ್ ಹಿಡ್ತೀನಿ ಅಂದ್ರೆ ಜೀವನ ಪರ್ಯಂತ ಅವನು ನೀರ್ ಕುಡಿತಾ ಇರ್ಬೇಕು. ಬಾಸ್, ನಿಮ್ಮ ಪ್ಲಾನ್ ಏನು? ಖರ್ಚೀಫಲ್ಲಿ ನಿದ್ರೆ ಮಾಡೋ ಔಷಧಿ ಹಾಕಿ ಅವನಿಗೆ ಹೇಗೆ ಮಲಗಿಸ್ತೀನಿ ಅಂದ್ರೆ ಮತ್ತವನು ಮಲಗ್ಬಿಡ್ತಾನೆ. ಆಮೇಲೆ ಅವನ ಕೆಲಸ ಎಲ್ಲ ಮಾಡಿ ಬುದ್ಧಿ ಕಲಿಸ್ಬೋದು. ಬಾಸ್ ಬಾಸ್, ನೀವು ಅವನಿಗೆ ಮೂಸ್ ನೋಡಿಸ್ಬೇಕು. ನೀವೇ ಮೂಸ್ ನೋಡ್ಬಿಟ್ರೆ. ಓಹ್ ಸಾರಿ ಸಾರಿ. ಈ ಪ್ಲಾನ್ ಏನಾದರೂ ವರ್ಕೌಟ್ ಆಗಲಿಲ್ಲ ಅಂದ್ರೆ ನನ್ನ ಹತ್ರ ಇದಕ್ಕಿಂತ ಇನ್ನೂ ಒಂದು ಒಳ್ಳೆ ಪ್ಲಾನ್ ಇದೆ.
ನಾನು ಈ ಮೂಳೆನ ಅದರ ಕಡೆಗೆ ಎಸಿತೀನಿ, ಆಮೇಲೆ ಈ ದಾರವನ್ನ ನಿಧಾನವಾಗಿ ನನ್ನ ಕಡೆ ಎಳ್ಕೊತೀನಿ. ಆಮೇಲೆ ಈ ಮೂಳೆನ ಹಿಡ್ಕೊಳ್ಳೋದಕ್ಕೆ ಜಂಪ್ ಮಾಡಿದಾಗ ನಾನು ಈ ಮೂಳೆನ ಹಿಡ್ಕೊಂಡು ಹೀಗೆ ಎಳ್ಕೊಂಡ್ಬಿಡ್ತೀನಿ. ನೀವು ಅದನ್ನ ಹಿಡ್ಕೊಂಡ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು? ಬಾಸ್ ಇದು ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಆ ಹುಡುಗ ಈ ಮೂಳೆ ಹಿಂದೆ ಯಾಕೆ ಬರ್ತಾನೆ? ಹುಡುಗ ಏ ದಡ್ಡ ಬಡ್ಡಿ ಮಕ್ಕಳ, ನಾನು ಹುಡುಗನ ಬಗ್ಗೆ ಮಾತಾಡ್ತಾ ಇಲ್ಲ, ಆ ನಾಯಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಆ ನಾಯಿ ಬಗಳಿಲ್ಲ ಅಂದ್ರೆ ಆ ಹುಡುಗ ಎದ್ದೊಳ್ತಾ ಇರ್ಲಿಲ್ಲ, ಎದ್ಬಿಟ್ಟು ನಮ್ಮನ್ನ ಫಾಲೋ ಮಾಡ್ತಿರ್ಲಿಲ್ಲ, ಫಾಲೋ ಮಾಡಿ ನಮ್ಮನ್ನ ಹೊಡಿತಾ ಇರ್ಲಿಲ್ಲ. ಆ ನಾಯಿಯಿಂದ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಈ ಸಲ ನಾವು ಆ ನಾಯಿನ ಹಿಡ್ಕೋಬೇಕು, ಆಗ ಆ ಹುಡುಗ ನಮ್ಮ ಕಂಟ್ರೋಲ್ಗೆ ಬಂದ್ಬಿಡ್ತಾನೆ. ಬಾಸ್, ಐಡಿಯಾ ವರ್ಕೌಟ್ ಆಯ್ತು. ನಾಯಿನಂತೂ ನಾವು ಹಿಡ್ಕೊಂಡ್ಬಿಟ್ವಿ. ಯಾರದೆ? ಯಾರ್ ನೆನ್ಸಿದ್ನಲ್ಲಿ? ಹಿಡೀರ ಅವ್ರನ್ನ. ಲಘು ಬರ್ರಿ, ಶಿವ ಲಘು ಬಂದ್ ಹಿಡಿ ಅವ್ರನ್ನ. ಶಿವ ಲಘು ಹಿಡಿ, ಓಡ್ ಹೊಂಟಾರ. ಹಿಡಿ ಹೋಗ. ಹಲೋ ಲಡ್ಡು ಸಿಂಗ್ ಸರ್, ಯಾರು ಡಾಗಿನ ಕಟ್ಕೊಂಡು ರೆಡ್ ವ್ಯಾನ್ ಅಲ್ಲಿ ಹೋಗ್ತಿದ್ದಾರೆ. ಶ್ರೀಮಾ, ಆದಿ, ಯುಡಿ, ನಾನು ಟ್ರ್ಯಾಕಿಂಗ್ ಡಿವೈಸ್ ನ ಯೂಸ್ ಮಾಡಿ ಡಾಗಿನ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಲಡ್ಡು ಸಿಂಗ್ ಸರ್, ನನ್ಗೆ ಆ ರೆಡ್ ವ್ಯಾನ್ ಜಂಗಲ್ ಕಡೆ ಹೋಗ್ತಿರೋದು ಗೊತ್ತಾಗ್ತಿದೆ. ನಾನು ಜಂಗಲ್ ಅಲ್ಲಿ ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ನೀವು ಬೇಗ ವೇದಾಸ್ ಟವರ್ಗೆ ಬಂದ್ಬಿಡಿ. ಓಕೆ ಸರ್. ಓಹೋ, ನಾನು ಹೇಳಿದ್ದು ಓಕೆ ಶಿವ, ಓಕೆ. ನೋಡದ್ಯಾ, ಮೆಣಸಿನ್ಕಾಯಿ ತಿಮ್ಮಣ್ಣನ ಹೆದರಾಕೊಂಡ್ರೆ ಏನಾಗತ್ತೆ ಅಂತ. ಇನ್ಮೇಲೆ ಇಲ್ಲೇ ನೀನು ಬೊಗಳ್ತಾ ಇರ್ತೀಯ, ಯಾಕಂದ್ರೆ ಇಲ್ಲಿಂದ ನೀನು ಹೋಗೋದೇ ಇಲ್ಲ. ಬಾಸ್, ಈ ನಾಯಿನ ಈ ಬಟ್ಟೆಯಿಂದ ಬಂಧಿಸ್ಬಿಡೋಣ. ಓಡೋಗ್ಬಿಟ್ರೆ ಈ ಪುಟಾಣಿ ನಾಯಿ ಮರಿ ಕಾಡಲ್ಲಿ ಎಲ್ಲಿ ಓಡೋಗುತ್ತೆ? ಈ ನಾಯಿ ಮರಿ ಕಚ್ಚುತ್ತೆ ಕೂಡ, ಇದನ್ನ ಕಟ್ಟಾಕ್ರೋ.
ಈ ನಾಯಿನ ಜೀವನ ಪರ್ಯಂತ ಕಟ್ಟಾಕೆ ಇರಬೇಕು. ಇದು ಬೊಗಳೋದ್ ಮಾತ್ರ ಅಲ್ಲ, ಕಚ್ಚುತ್ತೆ ಕೂಡ. ಬಾಸ್ ನಾನ್ 11 ಮಾತಾಡ್ತಾ ಇದ್ದೀನಿ. ಆ ಹುಡುಗ ತನ್ನ ನಾಯಿನ ಹುಡ್ಕೊಂಡು ನಮ್ ಟೆಂಟ್ ಕಡೆನೆ ಬರ್ತಾ ಇದ್ದಾನೆ. ಬರ್ಲಿ ಬಿಡು. ಈ ಜಾಲವನ್ನ ಅವ್ರಿಗೋಸ್ಕರ ತಾನೇ ಹಾಕಿರೋದು. ರಸ್ತೆಯಲ್ಲಿ ಅವ್ರಿಗೆ ಯಾವ ರೀತಿ ಒಗಿಬೇಕು ಅಂತಂದ್ರೆ ಅವರು ಹೊಳಪು ಬಂದ್ಬಿಡ್ಬೇಕು. ಸರಿ ಬಾಸ್, ನೀವು ಚಿಂತೆ ಮಾಡಬೇಡಿ. ಬಾ ಮಗು, ನಮ್ ಬಾಸ್ ಹೇಳಿದ್ದಾರೆ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಹೋಗಿ ಅವನ್ನ ಹಿಡ್ಕೊಂಡು ಬನ್ನಿ. ಓಕೆ ಬಾಸ್. ಹೇಗಿದ್ರು ನೆಂದೋಗಿದ್ದೀರಾ, ಅದನ್ನ ವೇಸ್ಟ್ ಮಾಡಬೇಡಿ. ಹಾಗೆ ಸ್ವಲ್ಪ ಸೋಪ್ ಹಾಕಿ ಉಜ್ಕೊಳ್ಳಿ. ಬಾಸ್ ಈ ಹುಡುಗಂಗೆ ಸರಿಯಾಗಿ ಪಾಠ ಕಲ್ಸಕ್ ಹೇಳಿದ್ದಾರೆ. ಮೊದಲು ಸ್ನಾನ ಮಾಡೋದು ನಿಲ್ಸಿ, ಆ ಹುಡುಗನ್ ಹಿಡ್ಕೊಂಡ್ ಬನ್ನಿ. ಹಲೋ ಅಂಕಲ್, ಇಲ್ಲಿ. ಅಯ್ಯೋ, ನಿಮ್ ಬಾಸ್ ಕೂಡ ನೆಂದು ಹೋಗಿದ್ದಾರೆ. ಅವ್ರಿಗೀಗ ಸೋಪ್ ಯಾರು ಹಾಕ್ತಾರೆ? ನಾವಾಗ್ತೇವೆ. ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ? ಹೇಳೋ. ಏನೋ ನೀನ್ ನಿಜವಾಗ್ಲೂ ಸ್ನಾನ ಮಾಡ್ಸೋದಕ್ ಹೋಗಿದ್ಯಾ? ನಾನ್ ಹೇಳಿದ್ದು ಹೋಗಿ ಅಂತಂದ್ರೆ ಚೆನ್ನಾಗ್ ಹಾಕೊಂಡು ಚಡಿ ಬಾರ್ಸು ಅಂತ. ಅವ್ ನಮ್ಮನ್ನ ಹೇಗ್ ಹೊಡೆದಿದ್ನೋ ಹಾಗೆ ಕಣೋ. ನೀವೆಲ್ಲ ತಟ್ ನನ್ ಮಕ್ಕಳ್ರು. ಸಾರಿ ಬಾಸ್. ಅಯ್ಯೋ, ನಾನು ಏನ್ ಮಾಡ್ಲಿ ಬಾಸ್, ನಮ್ ಜೊತೆಗಿದ್ದವ್ರು ಸರಿ ಇಲ್ಲ. ಇವ್ರ ದಡ್ಡತನದಿಂದಾಗಿ ಆ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟ. ಈಗ ನಮ್ಮನ್ನು ದಡ್ರನ್ನ ಮಾಡ್ಬಿಟ್ಟ. ಬಾಸ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ, ಹೊಡೆದಾಕ್ತಾರೆ. ಸ್ವಲ್ಪ ಇಲ್ಲಿ ಕೇಳ್ರಪ್ಪ. ಆ ಶಿವ ಅನ್ನೋ ಹುಡುಗ ಈ ಕಡೆ ಹೋಗೋದೇನಾದ್ರೂ ನೀವು ನೋಡಿದ್ರಾ? ನೋಡಿದ್ವಿ. ಮತ್ತೆ ನೀವ್ಯಾರು? ನಾನು ಅವನ್ ಜೊತೆಗಿರೋನು. ಹೇಳಿದ್ರ ಅವನೇನ್ ಹೇಳ್ದಂತ? ಈ ವ್ಯಕ್ತಿ ಆ ಹುಡುಗನ್ ಜೊತೆಗಿರೋನು. ಆ ಹುಡುಗನ್ ಬದಲಾಗಿ ಇವ್ರನ್ನ ಹಿಡ್ಕೊಂಡ್ರೆ ಗೊತ್ತಾಗತ್ತೆ. ನಡೀರಿ, ಅವ್ರನ್ನ ಹಿಡೀರಿ. ಇಲ್ಲ. ಅಯ್ಯೋ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಈಗ ಅವನಿಗೆ ಸಾಬೂನ್ನ ಕೊಡಿ. ಅಯ್ಯೋ, ನನ್ನನ್ನು ಯಾಕೆ ಹಿಡ್ಕೊಂಡಿದ್ದೀರಪ್ಪ? ಈ ಲಡ್ಡು ಸಿಂಗ್ಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ? ನಾನು ಲಡ್ಡು ಸಿಂಗ್, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಅಯ್ಯೋ, ಎಲ್ಲಿಗೆ ಓಡ್ ಹೋಗ್ತಾ ಇದ್ದೀರಾ? ನಮ್ಗೆ ದಾರಿ ಆದ್ರೂ ಹೇಳ್ಬಿಟ್ಟು ಹೋಗಿ. ಬಾಸ್, ಆ ಹುಡುಗನ್ ಜೊತೆಗೆ ಅವನ್ ಗೆಳೆಯರ್ ಮತ್ತೆ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ. ಏನು ಪರವಾಗಿಲ್ಲ, ಬರ್ಲಿ ಬಿಡು. ನಾನಿಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ ಮಗು ಮತ್ತೆ ಆ ಇನ್ಸ್ಪೆಕ್ಟರ್ ನನ್ನೇನು ಮಾಡಕ್ಕಾಗೋದಿಲ್ಲ. ಮಗು ಅಂತ ಹೇಳ್ಬಿಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಹಾಯ್ ಡಾಗಿ, ನಾನ್ ಬಂದಾಯ್ತು.
ನೀವೆಲ್ಲ ದೊಡ್ಡ ತರ ನೋಡ್ತಾ ಇದ್ದೀರಾ. ಹಿಡ್ಕೊಳ್ಳಿ ಅವನನ್ನ, ನನ್ನ ಹತ್ರ ಕರ್ಕೊಂಡ್ ಬನ್ನಿ ಅವನ್ನ. ಹ್ಯಾಂಡ್ಸ್ ಅಪ್. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇನ್ಸ್ಪೆಕ್ಟರ್ ಡ್ರೆಸ್ ಎಲ್ಲಿದೆ? ರಿವಾಲ್ವರ್ ಎಲ್ಲಿದೆ? ಉಳಿದ ಫೋರ್ಸ್ ಎಲ್ಲಿದೆ? ಸಾರಿ, ಡ್ರೆಸ್ ಕೂಡ ಇಲ್ಲ, ಮತ್ತೆ ರಿವಾಲ್ವರ್ ಕೂಡ ಇಲ್ಲ. ಹಾಗಾದ್ರೆ ಇನ್ಸ್ಪೆಕ್ಟ್ರು ಅಲ್ಲ ನೀನು. ನಿಲ್ಸು. ಹೇ ಮಗು, ನೀನ್ ನಿನ್ನ ಜಾಗದಿಂದ ಒಂಚೂರು ಕದ್ಲಿದ್ರು ಕೂಡ ಈ ಡಾಗಿಗೆ ಮಿರ್ಚಿನ ತಿನ್ನಿಸ್ಬಿಡ್ತೀನಿ. ಇವತ್ ನಿನಗೆ ಗೊತ್ತಾಗತ್ತೆ, ಮೆಣಸಿನ್ಕಾಯಿ ತಿಮ್ಮಣ್ಣನ ಎದುರು ಹಾಕೊಂಡ್ರೆ ಮೆಣಸಿನ್ಕಾಯಿ ತಿಂದಷ್ಟೇ ಖಾರವಾಗಿರುತ್ತೆ ಅಂತ ನಿನಗೆ. ಅಯ್ಯೋ ಕಾಪಾಡೆ, ಈ ನಾಯಿಂದ ಯಾರಾದ್ರೂ ಕಾಪಾಡ್ರಪ್ಪ. ಹೇ ಡಾಗಿ, ಬಾ ಇಲ್ಲಿ. ಏ ಶಿವ, ನೀನು ಒಳಗಡೆ ಬಾ. ಕೇವಲ ನೀನ್ ಮಾತ್ರ ನಿನ್ನ ಹತ್ರ ಮಾತಾಡ್ಬೇಕಿದೆ. ಪ್ಲೀಸ್ ಕಮೆನ್. ಜೊತೆಗಾರ್ರೆ, ನಾನು ಶಿವನ್ ಹತ್ರ ತುಂಬಾ ಸಸ್ಪೆನ್ಸ್ ಆಗಿ ಮಾತಾಡ್ಬೇಕು. ಎಲ್ಲಾ ಬಾಗಿಲುಗಳನ್ನ ಮುಚ್ಚಬಿಡಿ. ಈಗ ನೀನು ತಗಲಾಕೊಂಡ್ಬಿಟ್ಟೆ ಮಗು. ನೀನೀಗ ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಲ್ಲಾ ರಸ್ತೆಗಳು ಬಂದಾಗ್ಬಿಟ್ಟಿದಾವೆ. ರೇವಾ, ಎಲ್ಲ ಬಾಗಿಲನ್ನು ಹೊರಗಡೆಯಿಂದ ಲಾಕ್ ಮಾಡು. ಓಕೆ ಶಿವ. ಈಗ ನಿಮ್ಗೂ ಕೂಡ ಓಡ ಹೋಗೋಕೆ ಯಾವ ದಾರಿನೂ ಇಲ್ಲ. ಇವಾಗ ಏನ್ ಮಾಡ್ತೀರಾ? ನೀನು ಯಾವಾಗ್ಲೂ ಒಂದು ಮಗು ತರ ಯಾಕೆ ಬಿಹೇವ್ ಮಾಡೋದಿಲ್ಲ? ಜೊತೆಗಾರ್ರೆ, ಹೊಡಿರಿ ಇವನನ್ನ. ಈಗ ನನ್ನ ಸರದಿ. ಹಲೋ, ಯಾರು? ಮಮ್ಮಿನಾ? ಓ ಹೌದೌದಾ, ಸರಿ ಸರಿ ಸರಿ. ಅಪ್ಪ ಕರಿತಾ ಇದ್ದಾರಾ? ಓ ಸರಿ ಸರಿ, ಆಯ್ತು ಬರ್ತೀವಿ. ಏ ಗೆಳೆಯರೇ, ಅಪ್ಪ ಕರಿತಿದಾರಂತೆ, ನಡೀರಿ. ಇವತ್ತು ಅಪ್ಪ ಅಮ್ಮ ಯಾರು ನಿಮ್ಮನ್ನ ಕಾಪಾಡೋದಕ್ಕಾಗಲ್ಲ. ಫೈಟ್ ಇನ್ನು ಮುಗ್ದಿಲ್ಲ ಗೆಳೆಯ. ಅಯ್ಯೋ ಸಾಕ್ ಮಾಡೋ, ಸಾಕ್ ಮಾಡಪ್ಪ, ಸಾಕ್ ಮಾಡೋ. ನನ್ನ ಕೈಯಲ್ಲಿ ಇನ್ನು ಒದೆ ತಿನ್ನಕ್ಕಾಗಲ್ಲ, ನನ್ನ ಕೈಯಲ್ಲಿ ಇನ್ನು ಒದೆ ತಿನ್ನಕ್ಕಾಗಲ್ಲ, ಸಾಕ್ ಮಾಡೋ. ಇನ್ಸ್ಪೆಕ್ಟ್ರೆ, ನೀವು ಡ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡೋದಿಲ್ವಾ? ನೀವು ನಿಮ್ಮ ಡ್ಯೂಟಿ ಮಾಡೋದಿಲ್ವಾ? ಇವರೆಲ್ಲ ನಮ್ಮ ಕಳ್ರ ಗ್ಯಾಂಗು, ನಮ್ಮನ್ನ ಅರೆಸ್ಟ್ ಮಾಡಿಬಿಡಿ. ನಮ್ಮನ್ನ ಎಷ್ಟು ದೂರ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಈ ಹುಡುಗ ಮತ್ತೆ ಆ ನಾಯಿ ಇಬ್ಬರು ನಮ್ಮ ಕಣ್ಣಿಗೆ ಬೀಳಬೇಕು.